ಡಿವೈಎಫ್ಐ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್. ಬಾಯಿಗೆ ಬಂದ ಹೇಳಿಕೆ ನೀಡಿದ, ಬಾಯಿಗೆ ಬಂದ ಹೇಳಿಕೆ ನೀಡಿದ, ಬಾಯಿಗೆ ಬಂದ ಹೇಳಿಕೆ ನೀಡಿದ, ಬಾಯಿಗೆ ಬಂದ ಹೇಳಿಕೆ ನೀಡಿದ. ಕೊಳಕು ನಾಳೆಗೆ ಹರಿಯಲು ಬಿಟ್ಟ, ಕೊಳಕು ನಾಲಿಗೆ ಹರಿಯಲು ಬಿಟ್ಟ, ಕೊಳಕು ನಾಳೆಗೆ ಹರಿಯಲು ಬಿಟ್ಟ, ಕೊಳಕು ನಾಲಿಗೆ ಹರಿಯಲು ಬಿಟ್ಟ. ಸೌಹಾರ್ದತೆಯನ್ನು ಕದಡುತ್ತಿರುವ, ಸೌಹಾರ್ದತೆಯನ್ನು ಕದಡುತ್ತಿರುವ, ಶಾಂತಿಯನ್ನು ಕದಡುತ್ತಿರುವ, ಶಾಂತಿಯನ್ನು ಕದಡುತ್ತಿರುವ, ಸಹಬಾಳ್ವೆಯನ್ನು ಕದಡುತ್ತಿರುವ, ಸಹಬಾಳ್ವೆಯನ್ನು ಕದಡುತ್ತಿರುವ ಪ್ರಭಾಕರ ಭಟ್ಟಗೆ ಧಿಕ್ಕಾರ, ಪ್ರಭಾಕರ ಭಟ್ಟಗೆ ಧಿಕ್ಕಾರ, ಕಲ್ಲಡ್ಕ ಭಟ್ಟಗೆ ಧಿಕ್ಕಾರ, ಕಲ್ಲಡ್ಕ ಭಟ್ಟಗೆ ಧಿಕ್ಕಾರ, ಪ್ರಭಾಕರ ಭಟ್ಟಗೆ ಧಿಕ್ಕಾರ, ಪ್ರಭಾಕರ ಭಟ್ಟಗೆ ಧಿಕ್ಕಾರ, ಕಲ್ಲಡ್ಕ ಭಟ್ಟಗೆ ಧಿಕ್ಕಾರ, ಕಲ್ಲಡ್ಕ ಭಟ್ಟಗೆ ಧಿಕ್ಕಾರ. ಹೆಣ್ಣಿನ ಗಣತೆಗೆ ಕುಂದನು ತರುವ, ಹೆಣ್ಣಿನ ಗಣತೆಗೆ ಕುಂದನು ತರುವ, ಹೆಣ್ಣಿನ ಗಣತೆಗೆ ಕುಂದನು ತರುವ, ಹೆಣ್ಣಿನ ಗಣತೆಗೆ ಕುಂದನು ತರುವ, ಅಸಂಬದ್ಧ ಹೇಳಿಕೆ ನೀಡುವ, ಅಸಂಬದ್ಧ ಹೇಳಿಕೆ ನೀಡುವ, ಅಸಂಬದ್ಧ ಹೇಳಿಕೆ ನೀಡುವ, ಅಸಂಬದ್ಧ ಹೇಳಿಕೆ ನೀಡುವ, ಮಹಿಳಾ ವಿರೋಧಿ ಭಟ್ಟನನ್ನು, ಮಹಿಳಾ ವಿರೋಧಿ ಭಟ್ಟನನ್ನು, ಕಲ್ಲಡ್ಕದ ಭಟ್ಟನನ್ನು ಕಲ್ಲಡ್ಕದ ಭಟ್ಟನನ್ನು ಬಂಧಿಸಿರಿ, 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 ಬಂಧಿಸಿರಿ. ಇಲ್ಲದಿದ್ದಲ್ಲಿ ನಮ್ಮ ಹೋರಾಟ ಇಲ್ಲದಿದ್ದಲ್ಲಿ ನಮ್ಮ ಹೋರಾಟ ನಿಲ್ಲದು, 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 ನಿಲ್ಲದು. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್, ಯುವಜನ ಶಕ್ತಿ ಜಿಂದಾಬಾದ್, ಯುವಜನ ಶಕ್ತಿ ಜಿಂದಾಬಾದ್. ಮಾತು ಮಾತಿಗೆ ಮಾತೆ ಎನ್ನುವ, ಮಾತು ಮಾತಿಗೆ ಮಾತೆ ಎನ್ನುವ, ಮಾತು ಮಾತಿಗೆ ಮಾತೆ ಎನ್ನುವ, ಮಾತು ಮಾತಿಗೆ ಮಾತೆ ಎನ್ನುವ, ಮಾತೆಯರನ್ನೇ ಅವಮಾನ ಮಾಡುವ, ಮಾತೆಯರನ್ನೇ ಅವಮಾನ ಮಾಡುವ, ಮಾತೆಯರನ್ನೇ ಅವಮಾನಿಸಿದ, ಮಾತೆಯರನ್ನೇ ಅವಮಾನಿಸಿದ ಕಲ್ಲಡ್ಕ ಭಟ್ಟಗೆ ಧಿಕ್ಕಾರ, ಕಲ್ಲಡ್ಕ ಭಟ್ಟಗೆ ಧಿಕ್ಕಾರ, ಪ್ರಭಾಕರ ಭಟ್ಟಗೆ ಧಿಕ್ಕಾರ, ಪ್ರಭಾಕರ ಭಟ್ಟಗೆ ಧಿಕ್ಕಾರ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್. ಮಹಿಳಾ ವಿರೋಧಿ ಕಲ್ಲಡ್ಕ ಭಟ್ಟನಿಗೆ ಹೇಳು ಧಿಕ್ಕಾರ, 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 ಮಹಿಳಾ ವಿರೋಧಿ ಕಲ್ಲಡ್ಕ ಭಟ್ಟನಿಗೆ ಹೇಳು ಧಿಕ್ಕಾರ, 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 ಅನುವಾದಿ ಕಲ್ಲಡ್ಕ ಭಟ್ಟನಿಗೆ ಹೇಳು ಧಿಕ್ಕಾರ, 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 ಕೋಮುವಾದಿ ಕಲ್ಲಡ್ಕ ಭಟ್ಟನಿಗೆ ಹೇಳು ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ಹಲೋ ಮಿಸ್ಟರ್ ಸಿದ್ದರಾಮಯ್ಯ, ಹಲೋ ಮಿಸ್ಟರ್ ಸಿದ್ದರಾಮಯ್ಯ, ಹಲೋ ಮಿಸ್ಟರ್ ಸಿದ್ದರಾಮಯ್ಯ, ಹಲೋ ಮಿಸ್ಟರ್ ಸಿದ್ದರಾಮಯ್ಯ. ಹೇಳಿದ್ದೇನು ಮಾಡಿದ್ದೇನು, ಹೇಳಿದ್ದೇನು ಮಾಡಿದ್ದೇನು, ಹೇಳಿದ್ದೇನು ಮಾಡಿದ್ದೇನು, ಹೇಳಿದ್ದೇನು ಮಾಡಿದ್ದೇನು. ಸರ್ವ ಜನಾಂಗದ ಶಾಂತಿ ಅಂದಿರಿ, ಸರ್ವ ಜನಾಂಗದ ಶಾಂತಿ ಅಂದಿರಿ, ಮಾಡಿದ್ದೇನು ಉತ್ತರ ಹೇಳಿ, ಮಾಡಿದ್ದೇನು ಉತ್ತರ ಹೇಳಿ, ಉತ್ತರ ಹೇಳಿ ಸಿದ್ದರಾಮಯ್ಯ, ಉತ್ತರ ಹೇಳಿ ಸಿದ್ದರಾಮಯ್ಯ. ಕೋಮು ಪ್ರಚೋದನೆ ಮಾಡುತ್ತಿರುವ, ಕೋಮು ಪ್ರಚೋದನೆ ಮಾಡುತ್ತಿರುವ, ಭಟ್ಟನನ್ನು ಬಂಧಿಸದಿರುವ ಭಟ್ಟನನ್ನು ಬಂಧಿಸದಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶನೇ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿನ ಪೊಲೀಸ್ ಇಲಾಖೆ ಎಲ್ಲ ಹೋರಾಟಗಳಿಗೆ ಅವಕಾಶಗಳನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ, ಅವಕಾಶಗಳಿಗೆ ಅನುಮತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿಯೂ ಕೂಡ ಇವತ್ತು ಡಿವೈಎಫ್ಐ ನಾವು ಪ್ರತಿಭಟನೆ ಮಾಡ್ತೀವಿ. ಡಿವೈಎಫ್ಐ ಪ್ರತಿಭಟನೆಗೆ ಕರೆ ಕೊಟ್ಟ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿದ ನಿಮ್ಗೆಲ್ರಿಗೂ ಕೂಡ ಮೊದಲನೇದಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತೀನಿ. ಯಾಕೆಂದರೆ ಇವತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ ಈ ದೇಶದ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ, ಜಾತ್ಯತೀತ ಮೌಲ್ಯಗಳಿಗೆ ವಿರುದ್ಧವಾಗಿ ಈ ದೇಶದ ಕೋಮುಭಾವನೆಗಳನ್ನು ಕೆರಳಿಸಿ ಸಮಾಜಘಾತುಕ ಚಟುವಟಿಕೆ ಅಥವಾ ಮತೀಯ ತಾರತಮ್ಯಗಳನ್ನು, ಜಗಳಗಳನ್ನು, ಕಲಹಗಳನ್ನು ರೂಪಿಸುವಂಥ ಒಂದು ಮಾತನ್ನು, ಹೇಳಿಕೆಯನ್ನು ಈ ರೀತಿ ಬಹಿರಂಗವಾಗಿ ಕೊಡ್ತಾರೆ ಅಂತಂದರೆ ಅದನ್ನು ಖಂಡಿಸುವವರು ಯಾರೂ ಇಲ್ಲ, ಅಥವಾ ಈ ಖಂಡಿಸುವಂಥವ್ರು ಯಾರೂ ಇಲ್ಲ ಅನ್ನೋ ರೀತಿಯ ಒಂದು ಕಾಳಜಿ ಆಗಲಿ ಅಥವಾ ಆ ರೀತಿಯ ಒಂದು ಭರವಸೆ ಅವರಿಗೆ ಬೇಡ. ಇದನ್ನು ಖಂಡಿಸಲಿಕ್ಕೆ ಈ ಜಿಲ್ಲೆಯಲ್ಲಿ ಕಾಳಜಿ ವಹಿಸ್ತಕ್ಕಂಥ, ಜಾತ್ಯತೀತ ಪರಂಪರೆಯನ್ನು ಉಳಿಸ್ತಕ್ಕಂಥ ಅಥವಾ ಇಲ್ಲಿಯ ಕೋಮು ಸಾಮರಸ್ಯಗಳನ್ನು ಇನ್ನೂ ಕೂಡ ಕಾಪಾಡಲಿಕ್ಕೆ ಇರುವಂಥ ಈ ಒಂದು ಜಾತ್ಯತೀತ ಸಂಘಟನೆಗಳು, ಡಿವೈಎಫ್ಐ ಸಂಘಟನೆ ಇನ್ನೂ ಕೂಡ ಜೀವಂತ ಇದೆ ಅನ್ನೋದನ್ನು ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಏನಿವತ್ತು ಮುಸ್ಲಿಂ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾರೆ, ಅವರಿಗೆ ಪರ್ಮನೆಂಟ್ ಆಗಿ ಗಂಡ ಸಿಕ್ಕಿದ್ರು, ಅದನ್ನು ಮೋದಿ ಕೊಟ್ಟಿದ್ರು ಅಂತ ಹೇಳ್ತಾರೆ. ಇವರಿಗೆ ಮುಸಲ್ಮಾನರ ಬಗ್ಗೆ ಕಾಳಜಿ ಇಲ್ಲ. ಬಾಯಿ ಎತ್ತಿದ್ರೆ, ನಾಲಿಗೆ ಎತ್ತಿದ್ರೆ ಅಥವಾ ಅವರ ಜೀವಮಾನ ಇಡೀ ಅವರಲ್ಲಿ ನಂಜೆ ತುಂಬಿದೆ. ಆ ನಂಜು ತುಂಬಿದಂಥ ಅಥವಾ ವಿಷವನ್ನೇ ಉಗುಳುವಂಥ ಈ ಕಲ್ಲಡ್ಕ ಪ್ರಭಾಕರ್ ಭಟ್ರು ಏನು ಇವತ್ತು ಮುಸ್ಲಿಂ ಮಹಿಳೆಯರ ಪರವಾಗಿ ನಾನು ಮಾತಾಡ್ತಿದ್ದೀನಿ ಅಂತ ಅವರ ಪರವಾಗಿ ವಕಾಲತ್ ಮಾಡಲಿಕ್ಕೆ ಇವತ್ತು BJPಯ ಸಂಸದರುಗಳು, BJPಯ ಶಾಸಕರುಗಳು ಮಾತಾಡ್ತಾ ಇದ್ದಾರೆ. ಅವ್ರಿಗೆ ನಿಜವಾಗಿ ಕಾಳಜಿ ಇದ್ದರೆ ಹಿಂದೂ ಮಹಿಳೆಯರ ಬಗ್ಗೆ ಕಾಳಜಿ ಇರಬೇಕಿತ್ತು. ಯಾಕೆ ಇವರು ಇವತ್ತು ದ್ವೇಷ ಭಾಷಣವನ್ನು ಮಾಡ್ತಾರೆ, ದ್ವೇಷ ರಾಜಕೀಯ ಮಾಡ್ತಾರೆ.
ಇವತ್ತು ಅವರ ಭಾಷಣವನ್ನು ಕೇಳಿದಂಥ ಅಮಾಯಕ ಯುವಕರು, ಮತೀಯ ಸಂಘಟನೆಗಳಲ್ಲಿ ತೊಡಗಿಸ್ತಕ್ಕಂಥ ಯುವಕರು, ಹಿಂದುಳಿದ ವರ್ಗದ ಅಮಾಯಕ ಯುವಕರು ಇವತ್ತು ಇವರ ಮಾತನ್ನು ಕೇಳಿ ಅಲ್ಪಸಂಖ್ಯಾತರ ವಿರುದ್ಧವಾಗಿ ಅಥವಾ ಮತೀಯ ಗಲಾಟೆಯಲ್ಲಿ ಇವತ್ತು ತೊಡಗಿಸಿಕೊಂಡು ಜೈಲು ಸೇರಿದ್ದಾರೆ. ಎಷ್ಟೋ ಜನ ಅಮಾಯಕ ಯುವಕರು ಇವತ್ತಿಗೂ ಕೂಡ ಜೈಲಿನಲ್ಲಿ ಹೊಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಜವಾಗಿ ಇವರಿಗೆ ಕಾಳಜಿ ಇದ್ದರೆ ಮುಸ್ಲಿಂ ಮಹಿಳೆಯರ ಬಗ್ಗೆ ಅಲ್ಲ, ಹಿಂದೂ ಮಹಿಳೆಯರು ಅದೆಷ್ಟೋ ಅವರ ಗಂಡಂದಿರು ಇವತ್ತಿಗೂ ಕೂಡ ಕಾರ್ಯಕರ್ತರಾಗಿ ತೊಡಗಿಸಿಕೊಂಡು ಜೈಲಲ್ಲಿ ಸೇರಿದಂಥ ಆ ಗಂಡನನ್ನು ಕಳ್ಕೊಂಡಂಥ ಹಿಂದೂ ಮಹಿಳೆಯರ ಬಗ್ಗೆ ಇವತ್ತಿಗಾದರೂ ನಿಮಗೆ ಮಾತಾಡಲಿಕ್ಕೆ ತಾಕತ್ತಿದೆಯಾ ಅನ್ನೋದನ್ನು ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಅದೆಷ್ಟೋ ಹಿಂದೂ ಯುವಕರು ಇವರ ಮತೀಯ ತಾರತಮ್ಯದ ಮತೀಯಗಳ ಇವರ ದ್ವೇಷ ಭಾಷಣಗಳ ಕೇಳಿ ಜೈಲು ಸೇರಿದ್ದಾರೆ. ಅದೆಷ್ಟೋ ತಾಯಿಯ ಮಕ್ಕಳು ಇವತ್ತು ಅವರ ಮಗನನ್ನು ಕಳ್ಕೊಂಡ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ತಾಯಿಗೆ ಸ್ವಂತ ಮಗ ಇಲ್ಲ, ಹೆಂಡತಿಗೆ ಗಂಡ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಮುಸ್ಲಿಮರಿಗೆಲ್ಲ ಬದಲಾಗಿ ಹಿಂದೂ ಸಮುದಾಯದ ಯುವಕರಿಗೆ, ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದ ಯುವ ಸಮುದಾಯಕ್ಕೆ ಇವತ್ತು ಆ ರೀತಿಯ ಮತೀಯ ತಾರತಮ್ಯಗಳನ್ನು, ಒಳ ಜಗಳಗಳನ್ನು ಅಥವಾ ಮತೀಯ ಸಂಘರ್ಷಗಳನ್ನು ಸೃಷ್ಟಿ ಮಾಡಿಕೊಂಡು ಇವತ್ತು ಬಡವರ ಮಕ್ಕಳನ್ನು ಜೈಲಿಗೆ ಸೇರಿಸುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿರೋದು ಇದೇ ಕಲ್ಲಡ್ಕ ಪ್ರಭಾಕರ್ ಭಟ್ರು. ಏನು ಕಲ್ಲಡ್ಕ ಪ್ರಭಾಕರ್ ಭಟ್ರು ಇದು ಒಂದೇ ಅವರ ಭಾಷಣವ? ಅವರ ಪ್ರತಿ ಭಾಷಣವನ್ನು ಕೇಳಿದರೂ ಕೂಡ ಅಸಹ್ಯ ಅನ್ನಿಸಿದೆ. ಇವತ್ತು ಹೊಳಸು ರಾಜಕೀಯ ಇವರು ಮಾಡೋದು ಮಾತಾಡೋದು ಎಲ್ಲವೂ ಕೂಡ ಇವತ್ತು ಜನವಿರೋಧಿಯಾಗಿ, ಸಂವಿಧಾನ ವಿರೋಧಿಯಾಗಿ, ಜಾತ್ಯತೀತ ಮೌಲ್ಯಗಳಿಗೆ ಪ್ರತಿಯೊಂದು ವಿರೋಧಿಯಾಗಿ ಇವರ ವರ್ತನೆಗಳಾಗ್ತಾ ಇದೆ. ಏನು ಇವತ್ತು ಇವರು ಕೇವಲ ಮಂಡ್ಯದಲ್ಲಿ ಹೇಳಿರ್ತಕ್ಕಂಥ ಭಾಷಣ ಮಾತ್ರ ಅಲ್ಲ, ಇತ್ತೀಚೆಗೆ ಇವರ ಕಲ್ಲಡ್ಕದ ಶಾಲೆಯಲ್ಲೂ ಕೂಡ ಅಥವಾ ಇವರು ನಡೆಸ್ತಕ್ಕಂಥ ಆಡಳಿತದಲ್ಲಿರುವಂಥ ಶಾಲೆಯಲ್ಲೂ ಕೂಡ ಇತ್ತೀಚೆಗೆ 2012ರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಮಾಡುವಂಥ ಅಣಕು ಪ್ರದರ್ಶನವನ್ನು ಇವರ ಶಾಲೆಯಲ್ಲಿ ಮಾಡ್ತಾರೆ. ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹಿಂದೂ ಕಾರ್ಯಕರ್ತರಿಗೆ, ಹಿಂದೂ ಸಮುದಾಯದ ಯುವಕರಿಗೆ ಆ ಸಮುದಾಯವನ್ನು ಮುಸಲ್ಮಾನರ ವಿರುದ್ಧ ಎತ್ತಿ ಕಟ್ಟಿ ಪ್ರಚೋದನೆಗೆ ಅಥವಾ ಅವರ ವಿರುದ್ಧ ಇನ್ನಷ್ಟು ಮತೀಯ ಸಂಘರ್ಷಗಳನ್ನು ಒಳಗಾಡಿಸಲಿಕ್ಕೆ ಅವರನ್ನು ಈ ರೀತಿ ಪಿತೂರಿಯಾಗಿ ತುರಿಸಿ ಅವರನ್ನು ಗಲಾಟೆಗಳಿಗೆ ಹಚ್ಚುವಂಥ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಹಾಗಾದರೆ ಇಷ್ಟೆಲ್ಲ ದ್ವೇಷ ಭಾಷಣ ಮಾಡುವಾಗ ಇವರ ವಿರುದ್ಧ ಒಂದೇ ಒಂದು ಪ್ರಕರಣ ದಾಖಲಾಗೋದಿಲ್ಲ. ದಾಖಲಾದರೂ ಕೂಡ ಇವರನ್ನು ಬಂಧಿಸುವಂಥ ಕೆಲಸ ಇಲ್ಲಿಯ ಜಾತ್ಯತೀತ ಹೆಸರನ್ನು ಹೇಳುವಂತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈವರೆಗೂ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಕಳೆದ ಚುನಾವಣೆಯಲ್ಲಿ ಹೇಳಿದರು, ಕಳೆದ ಚುನಾವಣೆಯಲ್ಲಿ ನಾವು BJPಯ ವಿರುದ್ಧವಾಗಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಜಾತ್ಯತೀತ ಪರಂಪರೆಯನ್ನು, ಈ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡಲಿಕ್ಕೆ ಹಿಂದುತ್ವವಾದಿಯ ವಿಚಿತ್ರವಾದಿ ಶಕ್ತಿಗಳ ವಿರುದ್ಧ ಇವತ್ತು ಜಾತ್ಯತೀತ ಪರಂಪರೆಯನ್ನು ಮತ್ತೆ ನಾವು ಎತ್ತಿ ಕಟ್ತೀವಿ, ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ನಾವು ರೂಪಿಸ್ತೀವಿ ಅಂತ ಭಾಷಣ ಬಿಟ್ಟರು, ಪತ್ರಿಕಾಗೋಷ್ಠಿಗಳನ್ನು ನಡೆಸಿದ್ರು. ಇವರಿಗೆ ಕನಿಷ್ಠ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನು ಬಂಧಿಸುವಂಥ ತಾಕತ್ತು ಕೂಡ ಸಿದ್ದರಾಮಯ್ಯ ಸರ್ಕಾರಕ್ಕಿಲ್ಲ. ಏನು ಇಲ್ಲಿಯ ಗೃಹ ಮಂತ್ರಿ ಪರಮೇಶ್ವರ್ ಅವರನ್ನು ಗೃಹ ಮಂತ್ರಿ ಮಾಡುವಾಗಲೇ ಇಲ್ಲಿಯ ಜಾತ್ಯತೀತ ಮೌಲ್ಯಗಳನ್ನು ಎತ್ತಿಡ್ತಕ್ಕಂಥ ಆ ಒಂದು ಸೌಹಾರ್ದ ಬಯಸುವಂಥ ಮನಸ್ಸುಗಳಿಗೆ ಅನುಮಾನ ಇತ್ತು, ಈ ಸರ್ಕಾರದಲ್ಲಿ ಇನ್ನೆಷ್ಟು ನಾವು ಭರವಸೆ ಇಡಬಹುದು ಅಂತ. ಅಥವಾ ಇವರ ಅಧಿಕಾರದ ಅವಧಿಯಲ್ಲಿ ನೋಡತಕ್ಕಂಥ ಸಂದರ್ಭದಲ್ಲಿ ಇವರು ಮಾಡಿದಂಥ BJP ಮಾಡಿರ್ತಕ್ಕಂಥ ಅವಾಂತರದ ವಿರುದ್ಧ, BJPಯ ಕಾರ್ಯಕರ್ತರು ದಿನನಿತ್ಯ ಮಾಡುವಂಥ ಸಂಘರ್ಷದ ವಿರುದ್ಧ, ಅವರ ಇವತ್ತು ಜನವಿರೋಧಿ ನೀತಿಗಳ ವಿರುದ್ಧ ಇವರು ಎಷ್ಟು ಮಾತಾಡಿದ್ದಾರೆ ಅನ್ನೋದನ್ನು ಕೇಳಿದರೆ ಕೇವಲ ಭಾಷಣಕ್ಕಷ್ಟೇ ಸೀಮಿತ ಆಗಿದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಪ್ರಿಯಾಂಕಾ ಖರ್ಗೆ ಅವರು ಪ್ರತಿ ಬಾರಿ ಮಾಧ್ಯಮದ ಮುಂದೆ ಬರ್ತಾರೆ ಅಥವಾ ಅವರು ಸೋಷಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ BJPಯ ವಿರುದ್ಧ, ಸಂಘ ಪರಿವಾರದ ವಿರುದ್ಧ ಕಟುವಾಗಿ ಹೇಳಿಕೆಯನ್ನು ಕೊಡ್ತಾರೆ ಹೊರತು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಇವರೇ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಕೂಡ ಇಲ್ಲಿ ಚುನಾವಣೆಯನ್ನು ಗೆಲ್ಲಿಸಿ, ಇಲ್ಲಿ ನಾವು ಹೋರಾಟ ಮಾಡೋದು, ಇಲ್ಲಿ ಚುನಾವಣೆಯನ್ನು ಗೆಲ್ಲುವುದು BJPಯ ವಿರುದ್ಧ, RSSನ ವಿರುದ್ಧ ಅಂತ ಹೇಳಿಕೆ ಕೊಡ್ತಾರೆ. ತೊಡೆ ತಟ್ಟಿ ನಾವು ಓಟಿಗೆ ನಿಲ್ಲೋದು ಕಲ್ಲಡ್ಕದ ಪ್ರಭಾಕರ್ ಭಟ್ರನ ವಿರುದ್ಧ ಅಂತ ಕಾಂಗ್ರೆಸ್ನ ಅಲ್ಲಿಯ ಶಾಸಕರುಗಳು ನಿಲ್ಲುವಂಥ ಸಂದರ್ಭದಲ್ಲಿ ಹೇಳಿಕೆ ಕೊಡ್ತಾರೆ. ಆದರೆ ಇವತ್ತಿಗೂ ಕೂಡ ಅವರನ್ನು ಬಂಧಿಸ್ತಕ್ಕಂಥ ಹೇಳಿಕೆ ಆಗಲಿ, ಬಂಧಿಸ್ತಕ್ಕಂಥ ಯಾವುದೇ ಒಂದು ಕೆಲಸ ಸಿದ್ದರಾಮಯ್ಯ ಸರ್ಕಾರ ಇದು 2ನೇ ಅವಧಿಯಲ್ಲಿ ಬಂದರೂ ಕೂಡ ಅವರಿಗೆ ಸಾಧ್ಯ ಆಗಿಲ್ಲ. ಇದು ಏನು ಕೇವಲ ಇವತ್ತು ಮತೀಯ ರಾಜಕಾರಣಗಳನ್ನು ಮಾಡ್ತಕ್ಕಂಥ ಈ ಕಾಲದಲ್ಲಿ ಇವತ್ತು BJPಯ ಅಧಿಕಾರ ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲದೇ ಇದ್ದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಡೆಸ್ತಕ್ಕಂಥವ್ರು ಯಾರು? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿಗೂ ಕೂಡ
BJP RSS ಸರ್ಕಾರಗಳನ್ನು ನಡೆಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕರ್ನಾಟಕದಲ್ಲೇ ಇವತ್ತು RSSಗೆ ಸರ್ಕಾರನೇ ಏನು ಅವರನ್ನು ಬಂಧಿಸುವುದಿಲ್ಲ ಅಂತ ಹೈಕೋರ್ಟಲ್ಲಿ ಹೇಳಿಕೆ ಕೊಡುತ್ತೆ. ಹಾಗಾದರೆ ಇಲ್ಲಿ ಸರ್ಕಾರ ನಡೆಸ್ತಕ್ಕಂಥವ್ರು ಯಾರು? ಇಲ್ಲಿ RSSನ ಇಡೀ ಪ್ರಭಾವ ಅವರದೇ ಮೇಲುಗೈ ಆಗ್ತಾ ಇದ್ರಿಕೆ ಕಾರಣ ಯಾರು? ಯಾಕೆಂದರೆ ಕಲ್ಲಡ್ಕ ಪ್ರಭಾಕರ್ನ ವಿರುದ್ಧ ಮಾತಾಡುವಷ್ಟು ಕೂಡ ಇವತ್ತು ಧ್ವನಿ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಹಾಗಾದರೆ ಏನು ಜಾತ್ಯತೀತ ಪರಂಪರೆಯನ್ನು ನೀವು ರಕ್ಷಿಸುವುದು? ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಈಗ ಹೇಗೆ ರಕ್ಷಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗುತ್ತೆ ಅಂತ ಹೇಳಿಕೆ ಸಾಧ್ಯ ಆಗಬೇಕು. ಇವತ್ತೇನು ನಾವು ಪ್ರತಿಭಟನೆ ಮಾಡಿದರೆ ಪ್ರತಿಭಟನೆಗೆ ಅವಕಾಶ ಇಲ್ಲ. ಹಾಗಾದರೆ ಏನು ಪೊಲೀಸ್ ಇಲಾಖೆ ಹೇಳಬೇಕು, ಗೃಹ ಮಂತ್ರಿ ಹೇಳಬೇಕು, ಇಲ್ಲಿ ಏನು ತುರ್ತು ಪರಿಸ್ಥಿತಿ ಹೇರಲಾಗಿದೆಯಾ ಅಥವಾ ನಿರ್ಬಂಧನೆಗಳನ್ನು ಹೇರಲಾಗಿದೆಯಾ, ಇಲ್ಲೇನು ಕರ್ಫ್ಯೂಗಳನ್ನು ವಿಧಿಸಲಾಗಿದೆಯಾ, ಏನಾದರೂ ಒಂದು ಹೇಳಬೇಕಲ್ಲ. ಇವತ್ತು ಪ್ರತಿಭಟನೆಗೆ ಅವಕಾಶ ಕೊಡೋದಿಲ್ಲ ಅಂದರೆ ಏನರ್ಥ? ಹಾಗಾದರೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿಗೂ ಕೂಡ RSSನ ಕೃಪಕಟಾಕ್ಷಿ ಎಲ್ಲ ಜಿಲ್ಲಾಡಳಿತ ನಡೆಯೋದು ಅಥವಾ ಪೊಲೀಸ್ ಇಲಾಖೆಯ ಕೆಲಸ ನಿರ್ವಹಿಸೋದು. ಕಲ್ಲಡ್ಕ ಪ್ರಭಾಕರ್ ಭಟ್ರಂಥವರನ್ನು ಬಂಧಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗೋದಿಲ್ಲ ಅಂದರೆ ಪೊಲೀಸ್ ವಿಭಾಗವನ್ನೇ ಪೊಲೀಸ್ ಇಲಾಖೆಯನ್ನು ವಿಸರ್ಜನೆ ಮಾಡಿ ನಾವು ನಮ್ಮಷ್ಟಿಗೆ ನಾವು ನಮ್ಮ ನೋಡ್ಕೋತೇವೆ. ನಮಗೆ ಏನಾದರೂ ಸಮಸ್ಯೆ ಇದ್ದರೆ ನಾವು ಬಗೆಹರಿಸ್ತೀವಿ. ಒಂದು ಕಾನೂನಿಗೆ ವಿರುದ್ಧವಾಗಿ, ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ತಾರೆ, ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಬಹಿರಂಗವಾಗಿ ಇವತ್ತು ಬೆದರಿಕೆಯನ್ನು ಒಡ್ಡುವಂಥ ಇಂಥ ಕಲ್ಲಡ್ಕ ಪ್ರಭಾಕರ್ ಭಟ್ಟರ ವಿರುದ್ಧ ದೇಶದ ಕಾನೂನನ್ನು ರಕ್ಷಣೆ ಮಾಡಲಿಕ್ಕೆ ಈ ಆಡುವಂಥ ಸರ್ಕಾರಗಳಿಗೆ ಸಾಧ್ಯ ಆಗೋದಿಲ್ಲ ಅಂದರೆ ಇವರ ಇದ್ದರೆಷ್ಟು ಬಿಟ್ಟರೆಷ್ಟು. ಈ ಸರ್ಕಾರ ಇದ್ದರೆಷ್ಟು ಬಿಟ್ಟರೆಷ್ಟು. ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಈ ಒಂದು ಇಲ್ಲಿಯ ಜನತೆಗೆ, ಕರ್ನಾಟಕದ ಜನತೆಗೆ ಒಂದು ಭರವಸೆ ಇತ್ತು. ಏನಾದರೂ ಒಂದು ಈ ಬಾರಿ ಇವತ್ತು ಅಲ್ಪಸಂಖ್ಯಾತರ ಮೇಲೆ ಅಥವಾ ಅಮಾಯಕರ ಮೇಲೆ, ದಲಿತರ ಮೇಲೆ ಇಷ್ಟೊಂದು ದೌರ್ಜನ್ಯ ಆಗುವಾಗ ಅದನ್ನು ಮುಂದಾದರೂ ಕೂಡ ಜಾತ್ಯತೀತ ಮೌಲ್ಯಗಳನ್ನು ಎತ್ತಿಡಿದು ಬಂದಂಥ ಸಿದ್ದರಾಮಯ್ಯ ಸರ್ಕಾರ ಏನಾದರೂ ಅವರ ಆಶಯಗಳಿಗೆ, ಅವರ ಬದುಕಿನ ಘನತೆಯ ಬದುಕಿಯನ್ನು ಕೊಡುವಂಥ, ಕನಿಷ್ಠ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡುವಂತಾದರೂ ಕೆಲಸ ಮಾಡಬಹುದು ಎಂಬ ನಂಬಿಕೆಯನ್ನು ಇಟ್ಕೊಂಡಂಥ ಜನ ಇವತ್ತು ಆ ಎಲ್ಲ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ. ಇವತ್ತು ಎಲ್ಲ ನಂಬಿಕೆಯನ್ನು ಬೀದಿ ಪಾಲಾಗುತ್ತೆ, ಮಣ್ಣು ಪಾಲಾಗುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಒಂದು ವೇಳೆ ನಿಮ್ಮದು ಕಾಳಜಿ ಅಲ್ಪಸಂಖ್ಯಾತರಾಗಲಿ ಅಥವಾ ತುಳಿತಕ್ಕೊಳಗಾದ ಸಮಾಜಕ್ಕಾಗಲಿ ನೀವು ಇದೇ ರೀತಿಯ ಕಾಳಜಿಯನ್ನು ತೋರಿಸೋದಾದರೆ ಮುಂದಿನ ದಿನ ಇದೇ ಸಮುದಾಯ, ಇದೇ ಜಾತ್ಯತೀತ ಮೌಲ್ಯಗಳನ್ನು ಎತ್ತಿಡುವಂಥ ಪರಂಪರೆ ನಿಮಗೂ ಕೂಡ ನಿಮ್ಮನ್ನು ಯಾವ ಪ್ರದೇಶಕ್ಕೆ, ಯಾವ ಜಾಗಕ್ಕೆ ಕಳಿಸಬೇಕು ಅನ್ನೋದನ್ನು ಅವರೇ ಉತ್ತರಿಸ್ತಾರೆ ಅನ್ನೋದನ್ನು ಎಚ್ಚರಿಕೆ ನಿಮಗೆ ಗೊತ್ತಿರಬೇಕು. ಆದರೆ ಇವತ್ತು ಮುಸ್ಲಿಂ ಮಹಿಳೆಯರ ಪರವಾಗಿ, ಮಹಿಳೆಯರ ವಿರುದ್ಧವಾಗಿ ಅವಹೇಳನಕರಾಗಿ ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ಅವರನ್ನು ಬಂಧಿಸಲಿಕ್ಕೆ ಸರ್ಕಾರಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಪೊಲೀಸ್ ಇಲಾಖೆ ನಿಜವಾಗಿ ಸುಮೋಟೋದಲ್ಲಿ ಕೇಸ್ ದಾಖಲು ಮಾಡಬೇಕಿತ್ತು. ಆದರೆ ಸುಮೋಟೋದ ಬದಲು ಒಂದು ಹೆಣ್ಣು ಮಗಳು ಈ ಒಂದು ಅಲ್ಪಸಂಖ್ಯಾತರ ಪರವಾಗಿ ನಿಂತು ಕಲ್ಲಡ್ಕ ಪ್ರಭಾಕರ ಭಟ್ರ ಹೇಳಿಕೆ ವಿರುದ್ಧ ದೂರನ್ನು ದಾಖಲು ಮಾಡ್ತಾರೆ. ಆದರೂ ಕೂಡ ದೂರು ದಾಖಲಾಗಿ FIR ಆದರೂ ಕೂಡ ಅವರನ್ನು ಬಂಧನ ಮಾಡಲಿಕ್ಕೆ ಇವರಿಂದ ಸಾಧ್ಯ ಆಗೋದಿಲ್ಲ. ಹಾಗಾದರೆ ಈ ಎಲ್ಲ ಹೇಳಿಕೆಯಲ್ಲಿ DYFI ಹೇಳೋದಿಷ್ಟೇ, ಕಲ್ಲಡ್ಕ ಪ್ರಭಾಕರ ಭಟ್ರಿಗೆ ಈ ಮೊನ್ನೆ ಆದಂಥ ಘಟನೆ ಮಾತ್ರ ಅಲ್ಲ, ಅವರ ಎಲ್ಲ ಪ್ರಕರಣಗಳನ್ನು ಅಥವಾ ಅವರು ಮಾಡಿದಂಥ ಎಲ್ಲ ಭಾಷಣಗಳನ್ನು ಒಮ್ಮೆ ನೀವು ತೆಗೆದು ನೋಡಬೇಕು. ಇಲ್ಲಿ ತನಕ ಆಗಿದ್ದಂಥ ಎಲ್ಲ ಪ್ರಕರಣಗಳ, ಅವರು ಕೊಟ್ಟಂಥ ಹೇಳಿಕೆಗಳ ಆಧಾರದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆದಂಥ ಕೋಮುಗಲಭೆಗಳೆಷ್ಟು, ಇಲ್ಲಿ ಆಗಿದಂಥ ಹತ್ಯೆಗಳೆಷ್ಟು, ಇಲ್ಲಿ ಆಗಿರ್ತಕ್ಕಂಥ ಮತೀಯ ಸಂಘರ್ಷಗಳೆಷ್ಟು, ಅದೆಲ್ಲವನ್ನು ಕೂಡ ನೀವು ಮರು ತನಿಖೆಗೊಳಪಡಿಸಿದರೆ ಅದರ ಎಲ್ಲ ಹಿಂದೆ ಸಿಗುವಂಥ ಒಬ್ಬ ಕೈವಾಡ ಇದ್ದರೆ ಅಥವಾ ಎಲ್ಲದಕ್ಕೂ ಒಬ್ಬ ಪಿತೂರಿದಾರ ಇದ್ದರೆ ಅದು ಕಲ್ಲಡ್ಕ ಪ್ರಭಾಕರ್ ಭಟ್ ಅನ್ನೋದನ್ನು ನಾವು ಭಾಳ ಖಂಡಿತವಾಗಿ ಮತ್ತು ಗಟ್ಟಿಯಾಗಿ ಹೇಳಿಸ್ತೇವೆ. ಯಾಕೆಂದರೆ ಇದರ ಹಿಂದೆ ಇರತಕ್ಕಂಥವರೇ. ಇಲ್ಲಿ ಸಾಮರಸ್ಯ ಉಳಿಬೇಕಾದ್ರೆ, ಇಲ್ಲಿಯ ಮತೀಯ ಸಂಘರ್ಷ ಕೊನೆ ಆಗಬೇಕಾದ್ರೆ, ಇಲ್ಲಿಯ ಜಾತ್ಯತೀತ ಪರಂಪರೆ ಇನ್ನಷ್ಟು ಸಮೃದ್ಧವಾಗಿ ಬೆಳೆಬೇಕಂದ್ರೆ ಮೊದಲು ಕಲ್ಲಡ್ಕ ಪ್ರಭಾಕರ್ ಭಟ್ಟನನ್ನು ಜೈಲಿಗೆ ಮೊದಲು ಕಲ್ಲಡ್ಕ ಪ್ರಭಾಕರ್ ಭಟ್ರ ಮೇಲೆ ಕಠಿಣ ಕ್ರಮಗೊಳಪಡಿಸಿ ಅವರಿಗೆ ರೌಡಿ ಶೀಟರ್ ಪಟ್ಟಿಗೆ ಸೇರಿಸಬೇಕು ಅಂತ DYFI ಒತ್ತಾಯವನ್ನು ಮಾಡುತ್ತೆ. ಅವರು ನಿಜವಾಗಿಯೂ ಅವರು ನಿಜವಾಗಿ ಆ ರೀತಿ ಹೇಳಿಕೆ ಕೊಡೋದು ಮಾತ್ರ ಅಲ್ಲ, ಅವರೊಬ್ಬ ಭಯೋತ್ಪಾದಕ. ನಿಜವಾಗಿ ರೌಡಿ ಶೀಟರ್ ಮಾತ್ರ ಅಲ್ಲ, UAPA ಕಾಯ್ದೆಯನ್ನು ಕೂಡ ಹಾಕಿ ಅವರನ್ನು ದೇಶದ್ರೋಹ ಪ್ರಕರಣದ ಒಳಗೆ ಜೈಲಿಗಟ್ಟಬೇಕು ಅಂತ DYFI ಒತ್ತಾಯ ಮಾಡುತ್ತೆ. ಆ ರೀತಿಯ ಹೇಳಿಕೆ ಕೊಡುವಂಥ ಅಯೋಗ್ಯರು ಅಥವಾ ಈ ರೀತಿಯ ಹೇಳಿಕೆಯಿಂದ ಜನಮಾನಸದಲ್ಲಿ, ಜನಸಮುದಾಯದ ನಡುವೆ ವಿಷ ಬೀಜವನ್ನು ಬಿತ್ತುವಂಥವರನ್ನು ನಾವು ಸಾಮೂಹಿಕವಾಗಿ ಎಲ್ಲರೂ ಜನ ಸಮುದಾಯ ಸೇರಿ ಇವರನ್ನು ಜೈಲಿಗಟ್ಟುವಂಥ ಕೆಲಸಗಳು ಆಗಬೇಕು. ಆ ನಿಟ್ಟಿನಲ್ಲಿ DYFI ಇವತ್ತು ಏನು ಹೇಳ್ತಾ ಇದೆ ಅಂದರೆ ಇವರನ್ನು ಸರ್ಕಾರ ಕೂಡಲೇ ಬಂಧಿಸಿ
ಜೈಲಿಗಟ್ಟುವಂಥ ಕೆಲಸಗಳನ್ನು ಮಾಡಬೇಕು. ಪೊಲೀಸ್ ಇಲಾಖೆ ಇವತ್ತು ಅವಕಾಶ ಪ್ರತಿಭಟನೆಗೆ ಅವಕಾಶ ನಿರಾಕರಣೆ ಮಾಡಿದರೂ ಕೂಡ DYFI ಪ್ರತಿಭಟನೆಯನ್ನು ಮಾಡುತ್ತೆ. ಇದಕ್ಕೆ ಮೇಲೂ ಕೂಡ ನಿಮಗೆ ಕೇಸು ದಾಖಲಿಸಬೇಕು ಅಥವಾ ಅಂಥದ್ದೇನಾದರೂ ಇದ್ದರೆ ನಾವು ಅದಕ್ಕೂ ಕೂಡ ಸಿದ್ಧರಾಗಿದ್ದೀವಿ. ಯಾಕೆಂದರೆ ಇಂಥ ಒಂದು ವಿಷಜಂತುವನ್ನು ಅಥವಾ ಅವರು ಹರಿಯಬಿಟ್ಟ ನಾಲಿಗೆಯನ್ನು, ಈ ರೀತಿಯ ಜನವಿರೋಧಿ ನೀತಿಗಳನ್ನು ನಾವು ಖಂಡಿತವಾಗಿಯೂ DYFI ಒಪ್ಪೋದಿಲ್ಲ ಮತ್ತು ಅದನ್ನು ನೋಡಿ ಕೂತು ಸಹಿಸಿಕೊಂಡು ನಿಲ್ಲುವವರು ಅಲ್ಲ ಅನ್ನೋದನ್ನು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೂ ಹೇಳಿಕೆ ಬಯಸ್ತೀನಿ. ಅದೇ ರೀತಿ BJP ಸಂಘ ಪರಿವಾರ RSSಗೂ ಕೂಡ ಈ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸಿ ನನ್ನ ಮಾತನ್ನು ಇಲ್ಲಿ ಕೊನೆಗೊಳಿಸ್ತೇನೆ. ಉಳ್ಳಾಲ ತಾಲೂಕು ಸಮಿತಿ ನೇತೃತ್ವದಲ್ಲಿ ನಡೆಸಿನ ಈ ಒಂದು ಪ್ರತಿಭಟನೆ ಮುಖ್ಯ ಭಾಷಣಕಾರರಾಗಿ DYFIದ ಜಿಲ್ಲಾಧ್ಯಕ್ಷ BK ಇಮ್ತಿಯಾಜ್ ಅವರಿಗೆ ಮಾಧ್ಯಮ ಪರವಾದ ಧನ್ಯವಾದ ಕೊರ್ಪೆ. ಅವೇ ರೀತಿ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಜಾರ್ ಅವರಿಗೆಲ್ಲ ಧನ್ಯವಾದ ಕೊರ್ಪೆ. ಅವೇ ರೀತಿ CPM ಪಕ್ಷದ ಮುಖಂಡರ ನೆಂಚಿನ ಕೃಷ್ಣ ಸಾಲೇನುಳ್ಳೇರಿ, ಜಯಂತ್ ನಾಯಕ್ ಉಳ್ಳೇರಿ ಅವರಿಗೆಲ್ಲ ಧನ್ಯವಾದ ಕೊರ್ಪೆ. ಅವೇ ರೀತಿ ಮಹಿಳಾ ನಾಯಕ ನೆಂಚಿನ ಅಶುಂತ ಡಿಸೋಜ್ ಉಳ್ಳೇರಿ ಅವರಿಗೆಲ್ಲ ಧನ್ಯವಾದ ಕೊಡ್ದು ಬೈದ್ನ ಮಾತೆಯರಿಗೆಲ್ಲ ಧನ್ಯವಾದ ಕೊಡ್ದು ಈ ಪ್ರತಿಭಟನೆ ನೀಡಿ ಮುಕ್ತಾಯ.